ಇವತ್ತು ನಿಜವಾದ ದೇಶಾಭಿಮಾನಿಗಳನ್ನೇ ದೇಶದ್ರೋಹಿಗಳು ಅಂತ ಬಿಂಬಿಸ್ತಾ ಇರುವ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೋನಮ್ ವಾಂಗ್ಚುಕ್ ಬಗ್ಗೆ ನಾವು 3 Idiot ಮೂವಿ ನೋಡಿದಾಗಿಂದನೂ ಅವ್ರ ಬಗ್ಗೆ ಬಹಳ ತಿಳ್ಕೊಂತ ಅಭಿಮಾನ ಮೂಡಿದ್ದಂತೂ ಸಹಜ. ಆದರೆ ಅವರು ಏನಕ್ಕೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬಿಸಿ ರಕ್ತದ ಯುವಕರು ಇಷ್ಟೊತ್ತಿಗೆ ಸಿಡಿದೇಳಬೇಕಾಯಿತು, ಆಕ್ರೋಶಭರಿತರಾಗಿರ್ಬೇಕಾಯಿತು, ಅಟ್ಲೀಸ್ಟು ಬೀದಿಗಿಳಿದಿರ ಹಾಳಾಗೋಗ್ಲಿ, ತಮ್ಮ ಏನಿದೆ ಸೋಷಿಯಲ್ ಮೀಡಿಯಾಗಳಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ಬೋದಾಯಿತು. ಆದರೆ ಅದು ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದ ನಾಯಕತ್ವದ ಸಮಸ್ಯೆಯೋ ಇನ್ಯಾವುದೋ ವೈಫಲ್ಯವೋ ಅಥವಾ ಹೊಂದಾಣಿಕೆಯೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಂತೆಂಥ ದೊಡ್ಡ ದೊಡ್ಡ ವಿಚಾರಗಳಲ್ಲಿ BJP ಬೆತ್ತಲಾದರೂ ಕೂಡ ಅದನ್ನು ಎತ್ತದೆ, ಪ್ರತಿರೋಧಿಸದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಜನರಿಗೆ ಮುಟ್ಟಿಸೋದ್ರಲ್ಲೇ ಸೋಲ್ತಾ ಇರುವಂಥ ಕಾಂಗ್ರೆಸ್ ವಿರೋಧ ಪಕ್ಷ ಇರ್ಬೋದು. ಸೊ 19 ಭಾನುವಾರ ಜುಲೈ 2026 ಫ್ರೀಡಮ್ ಪಾರ್ಕಲ್ಲಿ ನಾವು ಎಲ್ಲ ಒನ್ ಡೇ ಸಾಲಿಡ್ಯಾರಿಟಿ ಹಂಗರ್ ಸ್ಟ್ರೈಕ್ ಮಾಡೋಣ ಅಂತ ಮುಂದಾಗಿದ್ದೇವೆ. ಇದು ಸೋನಮ್ ವಾಂಗ್ಚುಕ್ ಅವ್ರು ಏನು ಮಾಡ್ತಾ ಇದ್ದಾರೆ ಮತ್ತು ಅವ್ರು ಇಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ದಾರೆ, ಇದು ನೋಡ್ತಾ ಇದ್ದರೆ ಸಂಪೂರ್ಣ ಇದು ಬರೀ ವ್ಯವಸ್ಥೆ ಅಲ್ಲ, ವ್ಯವಸ್ಥೆ, ಸರ್ಕಾರ ಮತ್ತು ಜನರು ಕೂಡ ಒಟ್ಟಾರೆ ಎಲ್ಲೂ ಕಲುಷಿತಗೊಂಡಿರೋ ಥರ ಅನ್ನಿಸ್ತಿದೆ. ಈ ಭಾರತಕ್ಕೆ ಒಂದು ಗಂಭೀರ ವಿಷಯ ಇದು. ಇಡೀ ಭಾರತ ಯೋಚನೆ ಮಾಡಬೇಕಾಗಿರೋ ಗಂಭೀರ ವಿಷಯ. ಸುಮಾರು 22 ಲಕ್ಷ ಜನ ಎಕ್ಸಾಮ್ ಬರೀತಾರೆ, ಕೋಟ್ಯಾಂತರ ಜನರು ಅದರಿಂದ ಬಾಧಿತರಾಗ್ತಾರೆ, ಸುಮಾರು 20 ಮಕ್ಕಳು ಸತ್ತೋಗ್ತಾರೆ. ಆದ್ರೂ ಈ ಎಮ್ಮೆ ಚರ್ಮದ ಸರ್ಕಾರ ಅಥವಾ ಈ ದೇಶದ ಪ್ರಧಾನಿ ಬರೀ ಬೇರೆ ದೇಶಗಳ ಪ್ರವಾಸದಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಮೋಜು ಮಸ್ತಿಯಲ್ಲೇ ಮುಳುಗಿದ್ದಾರೆ ಹೊರತಾಗಿ ಇಂಥ ಒಂದು ಗಂಭೀರ ವಿಚಾರ, ಈ ಥರದೊಬ್ಬ ವಿಜ್ಞಾನಿ, ಪರಿಸರವಾದಿ, ಒಬ್ಬರು ಹೋರಾಟಗಾರರು ಇಲ್ಲಿ ಏನೋ ಕೂತ್ಕೊಂಡಿದ್ದಾರೆ, ಉಪವಾಸ ಇದ್ದಾರೆ, ಸತ್ತರೆ ಅವ್ರು ಎಷ್ಟು ಈ ಭಾರತಕ್ಕೆ, ದೇಶಕ್ಕೆ ಎಂತ ಲಾಸ್ ಆಗ್ಬೋದು ಅಥವಾ ಭಾರತದ ಮೇಲೆ ಯಾವ ರೀತಿ ಒಂದು ಅಭಿಪ್ರಾಯ ಮೂಡ್ಬೋದು ಹೊರದೇಶಗಳಲ್ಲಿ ಅನ್ನೋ ಒಂದು ಕನಿಷ್ಠ ಪರಿಜ್ಞಾನ ಇಲ್ಲದೇ ಈ ಒಂದು ರೀತಿಯ ಇದರಲ್ಲಿ ಮುಳುಗಿರುವಂಥ ಪ್ರವಾಸ ಅಥವಾ ಮನೋರಂಜನಾ ವಿಷಯದಲ್ಲಿ ಮುಳುಗಿರೋದಿರ್ಬೋದು. ಅದಲ್ಲದೆ ಇದೆಲ್ಲದಕ್ಕೂ ಕಾರಣಕರ್ತರಾದಂಥ ಮತ್ತು ಜವಾಬ್ದಾರಿ ಹೊತ್ತು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಧರ್ಮೇಂದ್ರ ಪ್ರಧಾನ್ನ ಹುಟ್ಟುಹಬ್ಬದ ಪ್ರಯುಕ್ತ ಹೊಗಳಿ ಟ್ವೀಟ್ ಮಾಡುವಂಥದ್ದಿದೆಯಲ್ಲ, ಇದು ಅವರ ಆಷಾಢಭೂತನ ಅಥವಾ ಒಂದು ರೀತಿಯ ಅವ್ರ ಕೆಟ್ಟ ಸಂಸ್ಕೃತಿಯನ್ನು ಎತ್ತು ತೋರಿಸುತ್ತೆ. ಅಷ್ಟೇ ಅಲ್ಲದೆ ಇವತ್ತು ಕಾಂಗ್ರೆಸ್ ಸರ್ಕಾರದ ನಾಯಕತ್ವದ ಸಮಸ್ಯೆಯೋ ಇನ್ಯಾವುದೋ ವೈಫಲ್ಯವೋ ಅಥವಾ ಹೊಂದಾಣಿಕೆಯೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಂತೆಂಥ ದೊಡ್ಡ ದೊಡ್ಡ ವಿಚಾರಗಳಲ್ಲಿ BJP ಬೆತ್ತಲಾದರೂ ಕೂಡ ಅದನ್ನು ಎತ್ತದೆ, ಪ್ರತಿರೋಧಿಸದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಜನರಿಗೆ ಮುಟ್ಟಿಸೋದ್ರಲ್ಲೇ ಸೋಲ್ತಾ ಇರುವಂಥ ಕಾಂಗ್ರೆಸ್ ವಿರೋಧ ಪಕ್ಷ ಇರ್ಬೋದು. ಅದಲ್ಲದೆ ನಮ್ಮ ಈಗ ಒಟ್ಟಾರೆ ಜನರು ಇಷ್ಟೆಲ್ಲ ಕೋಟ್ಯಾಂತರ ಜನ ಬಾಧಿತರಾದರೂ, ಇಷ್ಟೆಲ್ಲ ಇವರು ಹೋರಾಟ ಮಾಡ್ತಾಯಿದ್ರು, ಪಾಪ ಇದನ್ನು ಮಾಡ್ತಾಯಿದ್ರು, ಜನರು ಯಾಕೆ ಆ ಕಡೆ ಹೋಗ್ತಾ ಇಲ್ಲ ಅನ್ನೋದು ಮತ್ತೊಂದು ಒಂಥರ ಆತಂಕಕಾರಿ ವಿಷಯ. ಅದಲ್ಲದೆ ಇನ್ನೊಂದಿಷ್ಟು ಜನರಂತೂ ಯಾರು BJPಯ ಅಂಧ ಭಕ್ತಿಯನ್ನು ಮೇಲೆ ಮುಳುಗಿ ಹೇಳ್ತಾ ಇದ್ದಾರಲ್ಲ, ಅಂಥ ಜನರಂತರೂ ವಾಂಗ್ಚುಕ್ ಅವರು ವಿಜ್ಞಾನಿ, ಪರಿಸರವಾದಿ, ಅವರು ಕೊಟ್ಟಿರೋವಂಥ ಈ ದೇಶಕ್ಕೆ ಅವ್ರು ಕೊಟ್ಟಿರೋವಂಥ ಕೊಡುಗೆ, ಅವರ ಇದನ್ನೇ ತಿಳ್ಕೊಳ್ಳದೆ ಅವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂಥ ಕಚಡಗಳನ್ನೇ ನಂಬಿ ಇಲ್ಲಿ ಬಂದು ಅವ್ರು ಹಂಗೆ ತಿಂತಾನೆ, ಅವನು ಆ ಥರದವನು, ಅವನು ಈ ಥರದವನು, ಚೀನಾಗೆ ಸಪೋರ್ಟರು, ಏನೇನೋ ಇಲ್ಲ ಸಲ್ಲದ ಬೇಡದೇ ಇರೋದ ವಿಷಯ, ಅಂದರೆ ಫ್ಯಾಕ್ಟ್ ಅಲ್ಲದೆ ಇರೋವಂಥದ್ದು, ಸತ್ಯವಲ್ಲದ ವಿಚಾರಗಳನ್ನು ಹಬ್ಬಿಸಿ ಅದನ್ನೇ ತಿಂದುಂಡು ಅದನ್ನೇ ಒಂದು ರೀತಿ ಅಮೇಧ್ಯ ಅನ್ಬೋದು, ಅದನ್ನೇ ತಿಂದು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈ ಕಾರಣಕ್ಕೆ ಇದೆಲ್ಲರೂ ಬದಲಾಗಬೇಕು. ನಾನು ಹೇಳೋದು, ಸರ್ಕಾರ ಈ ಕೂಡಲೇ ಆಗ್ರಹಿಸೋದು BJPಗೆ, ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಯಾರಿದ್ದಾರೆ ಆ ವ್ಯಕ್ತಿ ರಾಜೀನಾಮೆ ಕೊಡಬೇಕು. ಮತ್ತು ಸೋನಮ್ ವಾಂಗ್ಚುಕ್ ಈ ದೇಶದ ಒಂದು ಅಸೆಟ್ ಅವರು ಈ ದೇಶಕ್ಕೆ. ಇವತ್ತು ಅಂಥ ಪ್ರಾಮಾಣಿಕ ಹೋರಾಟಗಾರರೇ ಇಲ್ಲ, ಇವತ್ತು ಯಾರು ಧ್ವನಿ ಎತ್ತವರೇ ಇಲ್ಲ. ಅಂಥ ಸಮಯದಲ್ಲಿ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲರೂ ಸೇರಿ ಅವ್ರಿಗೆ ಬೆಂಬಲಿಸೋಣ. ಮತ್ತು ಅವರು ದಯಮಾಡಿ ಇಲ್ಲಿಗೆ ಇದನ್ನು ನಿಲ್ಲಿಸಲಿ. ಈ ಎಮ್ಮೆ ಚರ್ಮದ ಬಂಡ ಸರ್ಕಾರಗಳ ವಿರುದ್ಧ ಈ ರೀತಿಯ ಹೋರಾಟ ಸಲ್ಲದು ಅಂತ ನನ್ನ ಭಾವನೆ. ಹಂಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಆದಷ್ಟು ಬೇಗ ಅವ್ರಿಗೆ ಹೊರಗಡೆ ಬರಲಿ, ಅವ್ರ ಉಪವಾಸ ಸತ್ಯಾಗ್ರಹದಿಂದ ಚೇತರಿಸ್ಕೊಳ್ಳಿ. ಪಾಪ ಅವ್ರ ಆರೋಗ್ಯ ಎಲ್ಲ ತುಂಬ ಹದಗೆಟ್ಟಿದೆ ಅಂತ ಕೇಳ್ಪಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಅವ್ರಿಗೆ ಸ್ವಲ್ಪ ಆರೋಗ್ಯಕರವಾಗಿ ಚೇತರಿಸ್ಕೊಳ್ಳಿ, ಇದರಿಂದ ಆಚೆ ಬರಲಿ ಅಂತ ಕೇಳ್ಕೊತೀನಿ. ಈ ಅಯೋಗ್ಯ ಧರ್ಮೇಂದ್ರ ಪ್ರಧಾನ್ ಯಾರಿದ್ದಾರೆ, ಈ ವ್ಯಕ್ತಿ ಸರ್ಕಾರ ಅಥವಾ ಇದನ್ನು ಸರಿಯಾಗಿ ನಡೆಸಲಿಕ್ಕಾಗಲಿಲ್ಲ ಅಂದರೆ ದಯಮಾಡಿ ರಾಜೀನಾಮೆ ಕೊಟ್ಟು ತೊಲಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ, ನಾನು ಅರುಣಕುಮಾರ H. ಮಲ್ಲೇಗೌಡ. ಈಗ ನಮ್ಮ ಸ್ನೇಹಿತರು ಕೇಳಿದ್ರು, ಪ್ರಶ್ನೆ ಏನೋ ಸರಿಯಾಗಿದೆ, ಆದರೆ ಈ ಒಂದು ದೇಶದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿರುವಂಥ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ರವರು ಇಷ್ಟೊತ್ತಿಗಾಗಲೇ ರಾಜೀನಾಮೆಯನ್ನು ಕೊಟ್ಟು ಆ ಒಂದು ದೇಶದ ಆಡಳಿತ ಚುಕ್ಕಾಣಿ ನಡೆಸ್ತಾ ಇರುವಂಥ ಪ್ರಧಾನಿಯವರ ಗೌರವವನ್ನು ಉಳಿಸಬೇಕಾಯಿತು.
ಆದರೆ ಇವರು ಯಾವುದೇ ರೀತಿಯ ರಾಜೀನಾಮೆಯನ್ನು ಇವರು ಸಂಬಂಧಪಟ್ಟ ಕೇಂದ್ರ ಶಿಕ್ಷಣ ಸಚಿವರಿಂದ ರಾಜೀನಾಮೆಯನ್ನೇ ಕೊಡಿಸ್ತೇನೆ ಅವರು ನಮ್ಮ ಸೋನಮ್ ವಾಂಗ್ಚುಕ್ ಅವ್ರು ಮಾಡ್ತಾ ಇರುವಂಥ ಅಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸುವಂಥದ್ದು. ಇವತ್ತು ಆಲ್ರೆಡಿ 16ದಿಂದ 17 ದಿನಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಅವ್ರು ಆಲ್ರೆಡಿ ತುಂಬ ಸಾಕಷ್ಟು ದಣಿದಿದ್ದಾರೆ. ಸೊ ಹಾಗಾಗಿ ಅವರ ಆರೋಗ್ಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಇಷ್ಟೊತ್ತಿಗಾಗಲೇ ಕೇಂದ್ರ ಸರ್ಕಾರದ ಒಂದು ಸರಿಯಾದ ನಿರ್ಣಯಗಳನ್ನು ಈಗಾಗಲೇ ಅವರ ಒಂದು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಮತ್ತು ಈ ಸರ್ಕಾರದ ವೈಫಲ್ಯಗಳನ್ನು ಒಪ್ಕೊಂಡು ಮುಂದಿನ ದಿನಗಳಲ್ಲಿ ಈ ಥರ ಆಗದೆ ಇರೋ ತನಕ ನೋಡ್ಕೋತೀವಿ ಅಂತ ಹೇಳ್ಬೋದಾಯಿತು. ಇವತ್ತು ನೀಟ್ ಅಥವಾ ಹಗರಣ ಏನು ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿದೆ, ಹಗರಣ ಏನಾಗಿದೆ, ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳಾದ ಒಂದು ಇನ್ವೆಸ್ಟಿಗೇಷನ್ಸ್ ಜಾರಿಯಲ್ಲಿರ್ಬೋದು. ಆದರೆ ಈ ಒಂದು ಕೇಂದ್ರ ಸರ್ಕಾರ ದೇಶದಲ್ಲಿ ಆಗಿರುವಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಕಾರಣದಿಂದಾಗಿ ಸಾಕಷ್ಟು ಯುವಕರು, ಅದರಲ್ಲೂ ಆಕಾಂಕ್ಷಿ ಡಾಕ್ಟರ್ ಆಗಿರುವಂಥ ಬಯಸುವಂಥ 16ಕ್ಕಿಂತಲೂ ಹೆಚ್ಚು ಜನ ಸತ್ತಿರುವಂಥದ್ದು ತುಂಬ ದುಃಖಕರವಾದಂಥ ವಿಚಾರ. ಆದರೆ ಮೂಲದಲ್ಲಿ ಈ ನೀಟ್ ಅನ್ನುವಂಥ ಸಂಸ್ಕೃತಿ ನಿಜವಾಗ್ಲೂ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ಇವತ್ತು ಪಕ್ಕದ ತಮಿಳುನಾಡಿನಲ್ಲಿ ಇದನ್ನು ನೀಟನ್ನು ಅವ್ರದ್ದು ಸಂಪೂರ್ಣವಾಗಿ ತೆಗೆದುಕೊಂಡೇ ಇಲ್ಲ ಅಂತ ಹೇಳಿದ್ರೆ ಕೆಲವು ಖಾಸಗಿ ಸಂಸ್ಥೆಗಳು ಮಾತ್ರ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಈ ನೀಟನ್ನು ತೆಗೆದುಕೊಳ್ಬಾರ್ದಾಯಿತು ಅಂತ ನಾನು ಹೇಳ್ತೀನಿ. ಒಟ್ಟಾರೆಯಾಗಿ ಇಲ್ಲಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲೇ ಕರ್ನಾಟಕದಲ್ಲಿರುವಂಥ ಬಹುತೇಕ ಮೆಡಿಕಲ್ ಕಾಲೇಜ್ಗಳು ತುಂಬ ಮೇಲ್ದರ್ಜೆಯಲ್ಲಿರುವಂಥ ಕಾಲೇಜ್ಗಳು. ಸೊ ಇಲ್ಲಿನ ಕಾಲೇಜ್ಗಳು ಇಲ್ಲಿನ ಮಕ್ಕಳುಗಳಿಗೆ ಇವತ್ತು ಶಿಕ್ಷಣ ಮತ್ತು ಒಂದು ಮೆಡಿಕಲ್ ಓದುವಂಥ ವ್ಯವಸ್ಥೆ ಸಿಗಬೇಕಾಯಿತು. ಇವತ್ತು ಇದೆಲ್ಲವನ್ನು ಒನ್ ನೇಷನ್ಸ್ ಒನ್ ಅಂತ ಮಾಡ್ಕೊಂಡು ಹೋಗಿ ಇವರು ನೀಟನ್ನು ಮಾಡಿಕೊಂಡು ಅದರಲ್ಲೂ ನೀಟಲ್ಲೂ ಸಾಕಷ್ಟು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಟ್ಕೊಳ್ತಾನೆ. ಅಲ್ಲೂ ಕೂಡ ಅಕ್ರಮ ನಡೀತಾ ಇರೋ ಕಾರಣಕ್ಕಾಗಿ ಭ್ರಷ್ಟಾಚಾರ ಇಲ್ಲಿ ಜಾರಿಯಲ್ಲಿರೋ ಕಾರಣಕ್ಕೆ ಸಾಕಷ್ಟು ವೈಫಲ್ಯಗಳು. ಇದನ್ನು ಈ ಒಂದು ಆಗಿರುವಂಥ ಸಮಸ್ಯೆಯನ್ನು ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡು ಈಗಿನ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಬೇಕಾಗಿರುವಂಥ ನೀಟ್ ಪ್ರಶ್ನೆ ಪತ್ರಿಕೆ ಮುಂದಿನ ದಿನಗಳಲ್ಲಿ ಸೋರಿಕೆ ಆಗದೆ ಇರೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಜರುಗಿಸಬೇಕು ಆ ಕ್ರಮಗಳನ್ನು ಜರುಗಿಸಬೇಕು ಅಂತ ನಾವು ಕರ್ನಾಟಕದ ಪ್ರಜೆಯಾಗಿ ದೇಶದ ಪ್ರಜೆಯಾಗಿ ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ. ನಾನು ಕುವೆಂಪು ವಿಚಾರ ವೇದಿಕೆ ನಮ್ಮದು. ಇಡೀ ವ್ಯವಸ್ಥೆ ಇವತ್ತು ಒಟ್ಟಾರೆ ದೇಶದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಡೀತಾ ಇದೆ. ಇವತ್ತು ನಿಜವಾದ ದೇಶಾಭಿಮಾನಿಗಳನ್ನೇ ದೇಶದ್ರೋಹಿಗಳು ಅಂತ ಬಿಂಬಿಸ್ತಾ ಇರುವ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೋನಮ್ ವಾಂಗ್ಚುಕ್ ಬಗ್ಗೆ ನಾವು 3 Idiot ಮೂವಿ ನೋಡಿದಾಗಿಂದನೂ ಅವ್ರ ಬಗ್ಗೆ ಬಹಳ ತಿಳ್ಕೊತ ಅಭಿಮಾನ ಮೂಡಿದ್ದಂತೂ ಸಹಜ. ಆದರೆ ಅವರು ಏನಕ್ಕೆ ಮಾಡ್ತಾ ಇದ್ದಾರೆ, ನಾಡಿನ ಲಕ್ಷಾಂತರ ಯುವಕರ ಆಶಾಕಿರಣವಾಗಿ ಲಕ್ಷಾಂತರ ಯುವಕರ ಬದುಕಿನಲ್ಲಿ ನಡೆದಿದೆ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಇವತ್ತು 18ನೇ ದಿನ ಆರೋಗ್ಯ ಕ್ಷೀಣಿಸ್ತಾ ಇದೆ. ಅಣ್ಣಾ ಹಜಾರೆ ಅವರು ಕೂಡ 12 ದಿನ ಮಾಡಿದರು. ಅವರು ಗ್ಲೂಕೋಸ್ ತಗೊಂಡಿದ್ರು. ಬಟ್ ಇವರು ಗ್ಲೂಕೋಸನ್ನು ಸಹ ತೊಗೊಂಡಿದ್ದಿಲ್ಲ. ಕೇವಲ ನೀರನ್ನು ಕುಡಿಯೋದ್ರ ಮುಖಾಂತರ ತನ್ನ ಆಕ್ರೋಶನ ತೋರಿಸ್ತಾ ಇದ್ದಾರೆ. ಇವತ್ತು ಇದು ಕೇವಲ ಏನಂತಾರೆ ನ್ಯಾಷನಲ್ ಪಾರ್ಟಿ ಅಥವಾ ನರೇಂದ್ರ ಗೌರ್ಮೆಂಟ್ಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಅದರ ವೈಫಲ್ಯ ಅಲ್ಲ, ಒಟ್ಟಾರೆ ವ್ಯವಸ್ಥೆಯ ವೈಫಲ್ಯ. ಎಷ್ಟು ಜನ ಬಿಸಿ ರಕ್ತದ ಯುವಕರು ಇಷ್ಟೊತ್ತಿಗೆ ಸಿಡಿದೇಳಬೇಕಾಯಿತು, ಆಕ್ರೋಶಭರಿತವಾಗಿರಬೇಕಾಯಿತು. ಅಟ್ಲೀಸ್ಟು ಬೀದಿಗಿಳಿದಿರು ಹಾಳಾಗೋಗ್ಲಿ, ತಮ್ಮ ಏನಿದೆ ಸೋಷಿಯಲ್ ಮೀಡಿಯಾಗಳಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ಬೋದಾಯಿತು. ಆದರೆ ಅದು ಆಗ್ತಾಯಿಲ್ಲ. ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಬೇಕು ಜನ. ಈಗಲಾದ್ರೂ ಇವತ್ತು ಕರ್ನಾಟಕದಲ್ಲಿ ನಿಧಾನ ಆದ್ರೂ ಕೂಡ ಇವತ್ತೊಂದು ಸಮಾನ ಮನಸ್ಕರ ಸಭೆ ಇಲ್ಲಿ ಶಾಸಕರ ಭವನದಲ್ಲಿ ನಡೀತಾ ಇದೆ. ಅದು ಒಳ್ಳೆಯ ಬೆಳವಣಿಗೆ. ನಾಡಿನಲ್ಲಿ ಸೋನಮ್ ವಾಂಗ್ಚುಕ್ ಥರದ ಪರಿಸರವಾದಿಗಳು, ಶಿಕ್ಷಣ ತಜ್ಞರು, ವಿಜ್ಞಾನಿಗಳು ಉಳಿಬೇಕು. ಅವರ ಮಾರ್ಗದರ್ಶನ ಅಗತ್ಯ. ಈ ನಿಟ್ಟಿನಲ್ಲಿ ಸರ್ಕಾರಗಳು ತಮ್ಮ ಒಂದು ಈಗೋವನ್ನು ಮರೆತು ದೇಶಕ್ಕೆ ಏನು ಒಳಿತು ಬೇಕೋ ಅದನ್ನು ಮಾಡೋಕ್ಕೆ ಮುಂದಾಗಲಿ ಅಂತ ನಾನು ಆಶಿಸ್ತೀನಿ. ಸರ್, ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಈಗ 19 ದಿವಸದಿಂದ ಒಬ್ಬರು ಮನುಷ್ಯ ಹಂಗರ್ ಸ್ಟ್ರೈಕಲ್ಲಿದ್ದಾರೆ, ಸಾಲಿಡ್ಯಾರಿಟಿ ಹಂಗರ್ ಸ್ಟ್ರೈಕಲ್ಲಿದ್ದಾರೆ. ಅಂದರೆ ನೀವು ಏನೂ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಬರೀ ಡೌಟ್ಸು, ಕ್ವೆಶ್ಚನ್ಸು, ಅವ್ರ ಫ್ಲಾಸ್ಕಲ್ಲಿ ಏನಿದೆ, ಅವ್ರು ಟಾಯ್ಲೆಟ್ಗೆ ಹೋದಾಗ ಏನು ತಿಂತಾಯಿದ್ದಾರೆ, ಬರೀ ಇಂಥವು ಮಾತ್ರನೇ ಚರ್ಚೆ ಮಾಡ್ತಾಯಿದ್ದಾರೆ ವಿನಃ ಅವ್ರದ್ದು ಸುಮಾರು 9 kg ಕಡಿಮೆ ಆಗಿದೆ. ಇವತ್ತು 19 ದಿನ ಅವ್ರದ್ದು ಬ್ಲಡ್ ಲೆವೆಲ್ಸು, ಶುಗರ್ ಲೆವೆಲ್ಸು ಎಲ್ಲ ಕಡಿಮೆ ಆಗಿದೆ. ಈಗ ನಾವು ಕೇಳೋದು, ಸರ್ಕಾರ ಯಾಕೆ ಇನ್ನೂ ಸುಮ್ಮನೆ ಇದ್ದಾರೆ? ನಮ್ಮ ಗಾಂಧೀಜಿಯವರು ಸತ್ಯಾಗ್ರಹ ಹೊರಟಾಗ 21 ದಿನಗಳ ಕಾಲ ಇದ್ದರಂತೆ.
ಆದರೆ ಬ್ರಿಟಿಷ್ ಸರ್ಕಾರನೇ ರೆಸ್ಪಾಂಡ್ ಮಾಡಿದ್ದಾರೆ, ಯಾರೋ ಫಾರಿನ್ ಕಂಟ್ರಿಯವರು ರೆಸ್ಪಾಂಡ್ ಮಾಡಿದ್ದಾರೆ. ಆದರೆ ನಮ್ಮ ಸರ್ಕಾರ ಒಂದು ಹಿಂದೂ, ಒಂದು ನಮ್ಮ ಭಾರತ ದೇಶದ ಸಿಟಿಸನ್, ಅವರು 19 ದಿನಗಳು ಹಂಗರ್ ಸ್ಟ್ರೈಕಲ್ಲಿದ್ರೂ ಒಂದು ಸ್ಪಂದನೆ ಮಾಡಿದಿರಾ, ನೀವು ಸುಮ್ಮನೆ ಇದ್ದೀರಾ ಅಂದರೆ ನಾನು ಈಗ ಅದಕ್ಕೆ ಏನು ಹೇಳೋದು, ನನಗೆ ಏನಕ್ಕೋಸ್ಕರ ಕಾಯ್ತಾ ಇದ್ದಾರೆ? ಈಗ ರೆಸಿಗ್ನೇಷನ್ನು ಕೊಡೋಕ್ಕೆ ಸಿದ್ಧವಾಗಿಲ್ವಾ? ಇಲ್ಲ ಸೋನಮ್ ವಾಂಗ್ಚುಕ್ ಅವರು ಅವ್ರ ದೇಹವನ್ನು ತ್ಯಜಿಸೋವರೆಗೂ ಇವರೇನು ಆ್ಯಕ್ಷನ್ ತೊಗೊಳಲ್ವಾ? ಇದೇ ನಮ್ಮ ಪ್ರಶ್ನೆ ಆಗಿದೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ಸರ್ ಪ್ರತಿಯೊಂದು ಯುವಕರು ಸೋನಮ್ ವಾಂಗ್ಚುಕ್ ಅವ್ರ ಜೊತೆ ಸಪೋರ್ಟ್ಗೆ ನಿಂತಿದ್ದಾರೆ. ಅವರವರು ಜಾಗದಲ್ಲಿ ಅವರವರ ಮನೆಗಳಲ್ಲಿ ಸಾಲಿಡ್ಯಾರಿಟಿ ಹಂಗರ್ ಸ್ಟ್ರೈಕು ಫಾಲೋ ಮಾಡ್ತಾ ಇದ್ದಾರೆ. ಈಗ ನಾವು ಶಾಂತಿಯುತ ಹಂಗರ್ ಸ್ಟ್ರೈಕ್ ಮಾಡಬೇಕು ಅಂತ ಅವ್ರವ್ರ ಮನೆಯಲ್ಲಿ ಮಾಡಿಕೊಂಡು ಸೋನಮ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಕೊಡಬೇಕು ಅಂತ. ಸೊ 19 ಭಾನುವಾರ ಜುಲೈ 2026 ಫ್ರೀಡಮ್ ಪಾರ್ಕಲ್ಲಿ ನಾವು ಎಲ್ಲ ಒನ್ ಡೇ ಸಾಲಿಡ್ಯಾರಿಟಿ ಹಂಗರ್ ಸ್ಟ್ರೈಕ್ ಮಾಡೋಣ ಅಂತ ಮುಂದಾಗಿದ್ದೇವೆ. ಸೋನಮ್ ವಾಂಗ್ಚುಕ್ ಅವ್ರಿಗೆ ಸಪೋರ್ಟ್ ನೀಡಬೇಕು ಮತ್ತು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು. ಸೊ 21ರಿಂದ 22 ಸ್ಟೂಡೆಂಟ್ಸ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಇನ್ನೂ ಎಚ್ಚರ ವಹಿಸಿಲ್ಲ. ಈಗ ಸೋನಮ್ ಅವರು 19 ದಿನದಿಂದ ಹಂಗರ್ ಸ್ಟ್ರೈಕಲ್ಲಿ ಇದ್ರೂ ಮೌನವಾಗಿದೆ. ಇದನ್ನು ಬರೀ ಡಿಜಿಟಲ್ ಮೀಡಿಯಾ, ಆನ್ಲೈನ್ ಮೀಡಿಯಾ, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಮಾತ್ರನೇ ಬರ್ತಾಯಿದೆ ವಿನಃ ಮೇನ್ ಸ್ಟ್ರೀಮ್ ಮೀಡಿಯಾ ಅವರು ಯಾರೂ ಬಂದು ಕವರ್ ಮಾಡ್ತಾಯಿಲ್ಲ, ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ. ಯಾಕೆ ಎಲ್ಲರೂ ಮೌನವಾಗಿದ್ದಾರೆ? ನಿಮ್ಮ ಉದ್ದೇಶ ಏನಾಗಿದೆ? ಇದು ನಮ್ಮೆಲ್ಲರ ಒಂದು ಪ್ರಶ್ನೆ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.